ಇವತ್ತಿನ ಥರ್ಡ್ ಸ್ಪಾಟ್ ಆ್ಯಕ್ಚುಲಿ GKVK ಬಂದಿದ್ದೀವಿ. GKVK ಅಲ್ಲ ಗುರುದು GWK. ಓಕೆ GWK ಗರುಡ ವಾಹನ ಗರುಡ ವಿಷ್ಣು ಇವನು ಗರುಡ ಗಮನ ವಿಶ್ವವಾಹನ ರಾಜ್ಬಿ ಶೆಟ್ಟಿ ಎಫೆಕ್ಟ್ ಆಗ್ಬಿಟ್ಟಿದೆ. ಸೊ ನಾವು ಊಟ ಇನ್ನೂ ಮಾಡಿರಲಿಲ್ಲ, ಬೆಳಿಗ್ಗೆ ತಿಂದಿರಲಿಲ್ಲ. ಸೊ ಇಲ್ಲಿ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಪಾತ್ರೆ ತೊಳಿಸಿ ವೆಜ್ ಫ್ರೈಡ್ ಮಾಡಿಸ್ತಾ ಇದ್ದೀವಿ. ಓಕೆನಾ, ಅದೇ ನಮ್ಮ ಊಟ ಮಾಡ್ಕೊಡೋಕೆ ಒಪ್ಕೊಂಡ್ರು. ಪಾತ್ರೆ ಎಲ್ಲ ತೊಳೆದು ಇಲ್ಲಿ ಯಾರೂ ಮಾಡಲ್ಲ, ನಾವು ಸ್ವಲ್ಪ ಜಾಸ್ತಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಮಾಡಿಕೊಟ್ರು. ಅದೇ ಯಾರೋ ಪಾಪ ಇಂಗ್ಲೀಷ್ ಎಕ್ಸ್ಪ್ಲೇನ್ ಮಾಡೋರು ಇದ್ರು, ಮಾಡಿದ್ದಕ್ಕಾಯ್ತು. ಇಲ್ಲ ಅಂದರೆ ನಾವು ಏನು ಎಕ್ಸ್ಪ್ಲೇನ್ ಮಾಡೋದು ಅರ್ಥ ಆಗಲ್ಲ ಅವ್ರಿಗೆ. ಸೊ ರೆಡಿ ಆಗ್ತಾ ಇದೆ, ಸ್ಪೆಷಲ್ ಫ್ರೈಡ್ ರೈಸ್ ಆಗ್ತಾ ಇದೆ. ಏನೋ ಹಾಕ್ಬಿಟ್ರೆ ಹೆದರಿಕೆ ಆಗ್ಬಿಡುತ್ತೆ ನನಗೆ, ಅದಕ್ಕೆ ಕೇಳಿದೆ. ಬಟ್ ಸ್ಮೆಲ್ ಡಿಫ್ರೆಂಟ್ ಆಗೇ ಬರುತ್ತೆ ನೋಡು. ಇದು ಕ್ಯಾಬೇಜ್ ಅನ್ಸುತ್ತೆ ಸ್ಮೆಲ್ಲು. ಏನೋ ದೇವ್ರ ಮೇಲೆ ಭಾರ ಹಾಕಿ ತಿನ್ಬೇಕು. ಓಕೆ, ಫಸ್ಟ್ ಟ್ರೈ ಮಾಡ್ತಾರೆ ಮೇಡಮ್ಮು. ಬದುಕ್ಬೋದಾ? ಉಪ್ಪು ಖಾರ ಎಲ್ಲ ಪರವಾಗಿಲ್ಲ. ಸೋಫಾ ಶಟಲ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಓಕೆ, ಶಟಲ್ ಬಸ್ ಹತ್ತಿದ್ದೀವಿ. ಒಬ್ಬೊಬ್ಬರಿಗೂ ಟಿಕೆಟ್ ಎಷ್ಟು? 150,000. ಓಕೆ, ಅದು ಇಲ್ಲೇ ಇನ್ಕ್ಲೂಡ್ ಆಗಿತ್ತು ನಮ್ದು. ಓಕೆ, ಗೊತ್ತಿಲ್ಲ ಎಷ್ಟು ದೂರ ಇದೆ ಅಂತ. ಇವರು 5 minutes ಅಂತ ಅಂದರು ಇಲ್ಲಿಂದ. ಸೊ ಇಲ್ಲಿಂದ ಶಟ್ಲಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ನಾವು ಫೋಟೋಸು ಅದು ಇದು ಎಲ್ಲ ತೆಕ್ಕೊಂಡು ನೋಡ್ಕೊಂಡು ಒಂದು 5 ನಿಮಿಷ ಈ ಕಡೆ ವಾಪಸ್. 5 ನಿಮಿಷನಾ? 1 ಗಂಟೆ ಟೈಮ್ ಇದೆ ನಮಗೆ. ಎಸ್ ಇದೆ, ಬಟ್ ಅಷ್ಟು ಫೋಟೋ ಆಗ್ಬಿಟ್ರೆ ಮುಗಿದೋಗ್ಬಿಡ್ತು. ಸೊ ಈ ಜಾಗದಲ್ಲಿ ಇವೆಲ್ಲ ಪರ್ಫಾರ್ಮೆನ್ಸಸ್ ಇರುತ್ತೆ. ಬಟ್ ನಾವು ಆ ಕೇಕಾಕ್ ಡ್ಯಾನ್ಸನ್ನು ಬಂದ್ಬಿಟ್ಟು ಬೇರೆ ಕಡೆ ಚೂಸ್ ಮಾಡಿದ್ದೀವಿ. ಡ್ಯಾನ್ಸಸ್ ಬಂದ್ಬಿಟ್ಟು ನಾವು ಉಳುವಾಟು ಟೆಂಪಲಲ್ಲಿ ಮಾಡಿದ್ವಿ. ಇಲ್ಲೂ ಇರುತ್ತೆ, ಬಟ್ ಅದು ಬರೀ ಸೆಲೆಕ್ಟೆಡ್ ಡೇಸ್, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಮೊದಲಿಗೆ ಹೇಳ್ತಾ ಇದ್ದೀನಿ, ಬಾಲಿ ಎಲ್ಲ ರೀಲ್ಸಲ್ಲಿ ನೋಡಿದಷ್ಟೆಲ್ಲ ಚೀಪಾಗಿಲ್ಲ. ನೀವು ವೆಜ್ ಫ್ರೈಡ್ ರೈಸ್ ತಿಂದ್ವಿ, ಎಷ್ಟು ಕೊಟ್ವಿ ನಾವು? ಅದಕ್ಕೆ 80,000. ಅಂದರೆ ಇಲ್ಲಿ ನಮ್ಮ ಕರೆನ್ಸಿಲಿ ಒಂದು 400 ರೂಪಾಯಿ ಅಂತ ಅನ್ಕೊಳ್ಳಿ. ಇಷ್ಟೇ. ಆಮೇಲೆ ಈಗ ಶಟಲ್ ಸರ್ವಿಸ್ ತೊಗೊಂಡ್ವಿ, 40K ಕೊಟ್ಟು. ಅದು ಏನಪ್ಪ ಅಂದರೆ ಕಾಮಿಡಿ, 40K ಒಬ್ಬರಿಗೆ. ಕಾಮಿಡಿ ಏನಂದರೆ ಎಲ್ಲ ಶಟಲ್ ಸರ್ವಿಸು ಒಂದು ಸೈಡ್ ಅಷ್ಟೇ, ಇನ್ನೊಂದು ಸೈಡ್ ನಡ್ಕೊಂಡೇ ಬರ್ಬೇಕು ನಾವು. ಅದೇನು ಲಾಜಿಕ್ ಅಂತ ನಂಗೆ ಅರ್ಥ ಆಗಿಲ್ಲ. ಆಕ್ಚುಲಿ ನಾವು ಫಸ್ಟ್ ಬೇಡ ನಡ್ಕೊಂಡು ಹೋಗೋದು ಅನ್ಕೊಂಡ್ವಿ, ಬಟ್ ಒಂದು ಟೈಮ್ ಇರಲ್ಲ ಬೇಡ ಅಂತ ಅನ್ಕೊಂಡು 2 ಸೈಡ್ ಬರ್ತೀವಿ ಅನ್ಕೊಂಡು ತಗೊಂಡ್ವಿ. ಬಂದ್ಮೇಲೆ ಹೇಳಿದ್ರು ಅವರು ಒಂದೇ ಸೈಡ್ ಅಂತ. ಓಕೆ ಅಂತ ಸುಮ್ಮನಾದ್ವಿ. ಏನೋ ವಿಚಿತ್ರ ಲಾಜಿಕ್ ಅಪ್ಪ, ನಂಗೆ ಅರ್ಥ ಆಗಿಲ್ಲ. ಅಲ್ಲ, ಇವೆಲ್ಲ ಸ್ಕ್ಯಾಮ್ ಅಂತ ಏನೂ ಇಲ್ಲ, ಇದ್ರ ಬಗ್ಗೆ ನಿಮ್ಗೆ ಅವೇರ್ನೆಸ್ ಇರಲಿ ಅಂತ. ನಮಗೆ ಇರಲಿಲ್ಲ, ನಿಮಗಿದ್ರೆ ತಕ್ಕಂಗೆ ಪ್ಲಾನ್ ಮಾಡ್ಬೋದು ಅಂತ ಅಲ್ವಾ? ಓಕೆ, ಆ ಬಿಲ್ಡಿಂಗ್ ಕೆಳಗಡೆ ಇದ್ರ ಹಿಸ್ಟ್ರಿ ಎಲ್ಲ ಹಾಕಿದ್ದಾರೆ. ಸೆಕೆಂಡ್ ಪ್ರೆಸಿಡೆಂಟಿಗೆ 1993 ಪ್ರೆಸೆಂಟೇಷನ್ ಮಾಡಿದ್ರಂತೆ. 5th ಪ್ರೆಸಿಡೆಂಟು ವಿಸಿಟ್ ಮಾಡಿರೋದು. 2018 ಇನ್ಸ್ಟಾಲೇಷನ್ ಶುರು ಆಯ್ತಂತ. 2018 ಇನಾಗ್ರೇಷನ್ ಆಗಿದ್ದು 2018 ಸೆಪ್ಟೆಂಬರ್. ಆ ಸ್ಟ್ಯಾಚ್ಯೂ ಕೆಳಗಡೆ ಇರುವಂತಹ ಒಂದು ಹಾಲ್, ಆ ಹಾಲಲ್ಲಿ ಇದು ಹೆಂಗೆ ಕನ್ಸ್ಟ್ರಕ್ಷನ್ ಆಯಿತು ಅದರೊಂದು ಹಿಸ್ಟ್ರಿ, ಬ್ರೀಫ್ ಹಿಸ್ಟ್ರಿ ಹಾಕಿದ್ದಾರೆ. ಓಕೆ, GWK ಪಾರ್ಕಿಗೆ ಬಂದು ಇಲ್ಲೊಂದು ಸ್ಟ್ಯಾಚ್ಯೂ ಇದೆ. ಸ್ಟ್ಯಾಚ್ಯೂ ಕಡೆ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗಲ್ಲಿ ಒಂದಿಷ್ಟು ಇದು ಹೇಗೆ ಆಯಿತು ಅನ್ನೋದೊಂದು ಹಿಸ್ಟ್ರಿ ಹಾಕಿದ್ದಾರೆ. ಅದೇ ಇಲ್ಲಿ ಕಲ್ಚರಲ್ ಪರ್ಫಾರ್ಮೆನ್ಸಸ್ ಎಲ್ಲ ಇರುತ್ತೆ, ಅದು ಸೆಲೆಕ್ಟೆಡ್ ಡೇಸ್ ಇರುತ್ತೆ. ಸೊ ಅದು ಇಲ್ದಿದ್ದೆ ಇಲ್ಲೊಂದು ಮ್ಯಾಕ್ಸಿಮಮ್ ಅರ್ಧ ಗಂಟೆ ಸಾಕು, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ನೀವು ಕಲ್ಚರಲ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಬಹುಶಃ ಒಂದು ಅರ್ಧ ದಿನ ಬೇಕೇನೋ, ಗೊತ್ತಿಲ್ಲ.
ಸೊ ಅದು ಒಂದೊಂದು ದಿವಸ ಒಂದೊಂಥರ ಪರ್ಫಾರ್ಮೆನ್ಸ್ ಇರುತ್ತೆ, ಚೆಕ್ ಮಾಡ್ಕೊಂಡು ಹೌದು ಚೆಕ್ ಮಾಡ್ಕೊಂಡು ಬರ್ಬೇಕು ನೀವು. ಅದೇ ನಾವು ಅಲ್ಲಿ ನೋಡ್ತಾ ಇದೀವಲ್ಲ, ಸೊ ಡೈರೆಕ್ಟ್ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಉಲುವಾಟು ಟೆಂಪಲ್ಲು. ಕಲ್ಚರ್ ಪರ್ಫಾರ್ಮೆನ್ಸ್ ನಡೆಯುವಂಥ ಜಾಗ. ಒಂದು ಗಂಟೆ ಜರ್ನಿ ಆದ್ಮೇಲೆ ನಾವಿವಾಗ ಉಲುವಾಟು ಟೆಂಪಲ್ಗೆ ಬಂದಿದ್ವಿ. ಸದ್ಯ ಇವಾಗ ಒಂದ್ಸತಿ ಕರೆಕ್ಟ್ ಆಗಿ ಹೇಳಿದಾನೆ. ಸೊ ಉಲುವಾಟು ಟೆಂಪಲ್ ಬಂದು ಕಾಪಟೆ ಜನ ಇದಾರೆ, ಜನ ಸಾಗರ. ಹೌದೌದು. ಇಲ್ಲಿ ಪರ್ಪಲ್ ಕಲರ್ದು ಇದು ಹಾಕೊಳಕ್ ಕೆಳಗಡೆ, ಆದ್ರೆ ಶಾರ್ಟ್ ಡ್ರೆಸ್ ಅಥವಾ ಶಾರ್ಟ್ಸ್ ಹಾಕೊಂಡ್ ಬಂದಿದ್ರೆ ಕೆಳಗಡೆ ಇದನ್ನ ಹಾಕೊಳಕ್ ಕೊಡ್ತಾರೆ. ಈ ತರ ಇರತ್ತೆ. ನಾನು ಪ್ಯಾಂಟ್ ಹಾಕೊಂಡ್ ಬಂದಿದ್ದೆ, ಸೊ ನಾನು ಬರೀ ಒಂದು ಪಟ್ಟಿ ಕಟ್ಕೊಂಡಿದೀನಿ ಸೊಂಟಕ್ಕೆ. ಕಾಣಿಸ್ತಾ ಇಲ್ವಾ? ಓಕೆ ಓಕೆ, ಈಗ ನಾವು ಟೆಂಪಲ್ ನೋಡ್ಕೊಂಡ್ ಬರ್ತೀವಿ ಹೆಂಗಿದೆ ಅಂತ. ಅಲ್ಲೇ ಡ್ಯಾನ್ಸ್ ನೋಡಬೇಕು. ಡ್ಯಾನ್ಸ್ ಸಿಕ್ಕಾಪಟ್ಟೆ ದೊಡ್ಡ ಕ್ಯೂ ಇದೆ ಆಯಿತಾ. ಹೋಪ್ಫುಲಿ ವಿ ಗೆಟ್ 6 PM ಒಂದು ಡ್ಯಾನ್ಸ್ ಇದೆ ಅಂತ, ಮತ್ತು 7 PM ಒಂದು ಡ್ಯಾನ್ಸ್ ಇದೆ ಅಂತ. ಇಲ್ಲೇ ಕೂಟ ಬೀಚ್ ಇದೆ, ಸನ್ಸೆಟ್ ನೋಡ್ಬೋದು ನಾವು. ಸೊ ಒಂದೇ ಕಡೆ ಎಲ್ಲ ಪ್ಲಾನ್ ಮಾಡಿಕೊಟ್ಟಿದ್ದಾರೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಬೀಚ್ ಕಡೆ ಸನ್ಸೆಟ್ ಅವ್ರು ಪ್ಲಾನ್ ಮಾಡಿರೋ ಪ್ಲೇಸ್ ಇರೋದೇ ಹಂಗೆ. ಆಕ್ಚುಲಿ ನಾವು ಸನ್ಸೆಟ್ ಇನ್ನೊಂದು ಕೇಳಿದ್ವಿ ತಾನೇ ಟ್ರೆಕ್ಕಿಂಗ್. ಆಕ್ಚುಲಿ ನಾವು ಸನ್ಸೆಟ್ ಇನ್ನೊಂದು ಟ್ರೆಕ್ಕಿಂಗ್ ಕೇಳಿದ್ವಿ, ಅವ್ರು ಬೇಡ ಇಲ್ಲ. ಅದು ನಾವು ಆಮೇಲೆ ಫೋಟೋ ನೋಡಿದ್ಮೇಲೆ ಅದು ಆ ಥರ ಕೂರ್ಗು ಚಿಕ್ಕಮಂಗ್ಳೂರೆಲ್ಲ ಸಿಗುತ್ತೆ, ನಾವು ನೋಡಿದ್ರೆ ಅಲ್ಲ ಸನ್ಸೆಟ್ ಅನ್ಕೊಂಡು ಸುಮ್ಮನಾದ್ವಿ. ಇವಾಗ ತಾನೇ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನಡೀತು. ಇಲ್ಲಿ ಸಿಕ್ಕಾಪಟ್ಟೆ ಕೋತಿಗಳಿದಾವೆ. ಬಂದು ಮೊಬೈಲ್ ಕಸ್ಕೊಂಡು ಹೋಗ್ಬಿಡತ್ತೆ. ಮೊಬೈಲ್ ಕಸ್ಕೊಂಡೋಗಿ ನೀವೇನೋ ಊಟ ತಿಂಡಿ ಕೊಡೋ ತನಕ ವಾಪಸ್ ಕೊಡೋದೇ ಇಲ್ಲ. ಚೆನ್ನಾಗಿ ವರ್ಷದಿಗೆ ಮುಗಿದೋಗ್ಬಿಟ್ಟಿತ್ತು. ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡಿಸಿ ಬಿಸಾಕಂಗ್ ಮಾಡ್ಬೇಕು. ಹೌದೌದು. ಯಪ್ಪ ಹುಷಾರಾಗಿರ್ಬೇಕಪ್ಪ. ನೋಡ್ರಿ ಹೆಂಗಿದೆ ಅದು. ಅಲ್ಲಿಂದ ಬಂದ್ಯಾ? ಅಲ್ಲಿಂದ ಕಾಣಿಸ್ತಿದ್ಯಾ ಅಲ್ಲಿ? ಓಕೆ. ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡ್ ಬಂದ್ವಿ ಮಂಗನ ಕಾಟ ತಪ್ಪಿಸ್ಕೊಂಡು. ಹೆವಿ ಮಂಗ ಇದ್ವಲ್ಲ? ಇರೋ ಬರೋದ್ನೆಲ್ಲ ಕಚ್ಕೊಂತಾವಲ್ಲ ಅವು. ಕೊಡ್ಲಿ ಅಂತಾನೆ ಹಂಗ್ ಮಾಡ್ತಾವ ಅನ್ಸುತ್ತೆ. ನಾನೊಂದು ಮಂಗನಿಂದ ಸೇವ್ ಮಾಡಿದ್ದೀನಿ, ಅದನ್ನ ಹೇಳು. ನೀನ್ ಹೀರೋ ಆಗ್ಬಿಟ್ಟೆ ಇವತ್ತು. ಹಾಯ್ ಮೇಡಮ್, ಏನಕ್ಕೆ ಕಾಯ್ತಾ ಇದ್ದೀರಾ? ನಾವು ಕಿಕ್ಕಾಕ್ ಡಾನ್ಸ್ ನೋಡಕ್ ಕಾಯ್ತಾ ಇದೀವಿ. ಅದ್ರಲ್ಲಿ ಏನಿರುತ್ತೆ? ಅದರಲ್ಲಿ ರಾಮಾಯಣ ಕಥೆ ಇರುತ್ತೆ. ಸ್ವಲ್ಪ ಚೇಂಜ್ ಇದೆಯಲ್ಲ? ಸ್ವಲ್ಪ ಚೇಂಜ್ ಇದೆ. ಇವಾಗ ಅವರು ಸಿಕ್ಕಾಪಟ್ಟೆ ಕ್ಯೂ ಇದೆ. ಸೀನ್ ವೈಸ್ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ಅಂದ್ರೆ ಸೀನ್ ವೈಸ್ ಇದನ್ನ ಕೊಟ್ಟಿದಾರಲ್ಲ, ಒಂದು ಪೇಪರ್ ಕೊಟ್ಟಿದ್ದಾರೆ. Uruwatu temple once again, especially today, as we always like as well to keep, share, spread love, compassion, harmony, and peace to all around the world. Even though only from the small island which full of diversity and pluralism named Bali. With love, thank you. An unusual dance, as it is not accompanying with music instrument or orchestra like others dance, but the dancers, the characters in this performance are backed and surrounded by choirs of at least 50 bare-breasted men.
So bare-breasted men, they may surprising as well because some of them with tattoos on their bodies, but believe me, they are not bad boys. So bare-breasted men with movement and configuration while chanting, singing and yelling the word chak 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 during the show. That's why it's well known as ketchup dance. And again.
ಯಪ್ಪ ನೋಡು ನೋಡು ಲಂಕಾದಹನ. ಓ ರಾಮ ಲಕ್ಷ್ಮಣ ಬಂದರು. So once again, your round of applause for anything like we get to the competition and so for this evening. Once again, thank you for. ಸೊ ವೆಜ್ ಪಿಜ್ಜಾ, ವೆಜಿಟೇಬಲ್ ಬಿರಿಯಾನಿ ಇವತ್ತಿನ ಊಟ. ಸ್ಪೈಸಿ ಅಂತ ಹೇಳಿದ್ದಕ್ಕೆ ಚಿಲ್ಲಿ ಇಟ್ಕೊಂಡಿದ್ದಾರೆ. ಆಮೇಲೆ ಬೆಳಿಗ್ಗೆಯಿಂದ ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ ನಾವು. ಇದೇ ನಮ್ಮ ಫಸ್ಟು ಮೀಲ್ ಇವತ್ತು. ಈ ಮಧ್ಯಾಹ್ನ ಫ್ರೈಡ್ ರೈಸ್ ತಿನ್ವಲ್ಲ. ಓ ಎಸ್ ಎಸ್ ಸಾರಿ ಅದು ಯಾವ ಫ್ರೈಡ್ ರೈಸ್? ಆಕ್ಚುಲಿ ಹೌದು, ಜಾಸ್ತಿ ಇರಲಿಲ್ಲ ಅದು.